ಇತ್ತ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಭಾರಿ ದೊಡ್ಡ ಮಟ್ಟದ ಸದ್ದುಗದ್ದಲ ಏರ್ಪಟ್ಟಿದೆ. ಕಲಾಪದ ಆರಂಭದಲ್ಲಿ ರಾಜಣ್ಣ ವಜಾ ವಿಚಾರಕ್ಕೆ ಗದ್ದಲ ಕೋಲಾಹಲ. ಇಂದು ಕಲಾಪ ಏನು ಆರಂಭ ಆಯ್ತಲ್ಲ, ಬೆಳಿಗ್ಗೆ ಆರಂಭದಲ್ಲೇ ರಾಜಣ್ಣ ಅವರ ಸಚಿವ ಸ್ಥಾನ ವಜಾ ವಿಚಾರ ಭಾರೀ ಸದ್ದುಗದ್ದಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ಗೆ ಬಿಜೆಪಿ ನಾಯಕರಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಲಾಗಿದೆ. ಸಚಿವ ರಾಜಣ್ಣ ಅವರನ್ನ ವಜಾಗೊಳಿಸಿದ್ಯಾಕೆ ಅಂತ ಸದನಕ್ಕೆ ಮಾಹಿತಿ ಕೊಡಿ ಅಂತ ವಿಪಕ್ಷಗಳು ಆಗ್ರಹಿಸಿದ್ದಾವೆ. ಯಾವ ಕಾರಣಕ್ಕೆ ರಾಜಣ್ಣ ಅವರನ್ನ ಸಂಪುಟದಿಂದ ತೆಗೆದಿದ್ದೀರಾ ಅನ್ನೋದನ್ನ ಸದನದಲ್ಲಿ ವಿವರಣೆ ನೀಡಿ ಅಂತ ಕೇಳ್ತಿದ್ದಾರೆ. ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿನೇ ಇದೆ ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇರುವಂಥದ್ದು. ಆ ಪಿತೂರಿ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಿ ಸದನದಲ್ಲಿ ಈ ವಿಚಾರ ಬಹಿರಂಗ ಆಗಬೇಕು. ವಿಧಾನಸಭೆ ಕಲಾಪದಲ್ಲೂ ಕೂಡ ರಾಜಣ್ಣ ಅವರ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ನಡೀತಾ ಇದೆ. ಇವತ್ತು ಕಲಾಪ ಆರಂಭ ಆಯ್ತಲ್ಲ, ಬೆಳಿಗ್ಗೆ ಆರಂಭದಿಂದಲೇ ರಾಜಣ್ಣ ಅವರ ಸಚಿವ ಸ್ಥಾನ ವಜಾ ವಿಚಾರದಲ್ಲಿ ಸದ್ದುಗದ್ದಲ ಕೇಳಿ ಬಂದಿದೆ. ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳ್ಬೇಕು. ಹೇಳೇ ಇಲ್ಲಲ್ಲ, ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ? ನೋಡಿ, ಹಂಗ ನೋಡಿ, ಇಲ್ಲ, ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಇದಕ್ಕೆ ಬಹಿರಂಗಪಡಿಸಿದ್ದಾರೆ. ಅದರ ನಂತರ ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಒಬ್ಬರು ಮಾತಾಡಿ. ಒಂದೇ ನಿಮಿಷ. ನಾವೇನ್ ಜಾಸ್ತಿ ಸಮಯನ ಕೇಳಲ್ಲ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ಅಲ್ಲ, ಯಾವಾಗ ಇವತ್ತು ಕ್ವಶನ್ ಅವರಿಗೆ ಬರ್ತಾರೆ ಅವರು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳ್ಬೇಕಾಗಿತ್ತು. ನೆನ್ನೆ ಆಗಿರೋದು. ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು, ವಜಾ ಮಾಡಿದ್ದಾರೆ. ಗೊತ್ತಿಲ್ಲದ ವಿಚಾರ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ. ಹೇಳ್ಬಾರ್ದಾಗದೆ ಕ್ವಶನ್ ಅವರ್ ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಸದನ ನಡೆಯಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳ್ಬೇಕು. ಹೇಳೇ ಇಲ್ಲಲ್ಲ, ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ? ನೋಡಿ, ಹಂಗ ನೋಡಿ, ಇಲ್ಲ, ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಇದಕ್ಕೆ ಬಹಿರಂಗಪಡಿಸಿದ್ದಾರೆ. ಅದರ ನಂತರ ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ.